200 ಮೀಟ್ರಿಗೆ ಅವ್ನು ಸಿಕ್ಕಿರ್ತಾನೆ ನೋಡು. ರಣದಿರು ಹೋಗಲ್ಲ. ಟ್ರಿಪ್ಪೇ ನಮ್ಮ ಟೈಮ್ ಚೆನ್ನಾಗಿಲ್ಲ. ಅರ್ಧ ಲೋಡ್ ಹಾಕಿ ಇನ್ನೊಂದು ಕಡೆ ತೂಕ ಮಾಡ್ಕೊಂಬರೋಷ್ಟೊತ್ತಿಗೆ ಫ್ರಂಟ್ ವೀಲ್ ನೋಡಿ ಎಷ್ಟು ಕೂತಿದೆ. ಈಗ ಹಾಕಿ ಸೈಡ್ಗೆ ಹಾಕಿದ್ವಿ ರೋಡಿಗೆ, ಹಂಗೆ ಹಂಗೆ ಆ ಕಡೆ ಹೋಗಂಗೆ. ಅಶೋಕ ಹೈಟ್ ಆಯ್ತಪ್ಪ, ಅದು ಹೈಟ್ ಆಯ್ತು, ಅದು ತುಳಿತಾ ಇಲ್ಲ ಸ್ವಲ್ಪ ನೋಡು. ನೋಡಿ ಇದು ನೋಡಿ, ಇದು ಎಷ್ಟು ಒಳಗಡೆ ಐತೆ, ಇದು ಎಷ್ಟು ಬಿಟ್ಟಿದ್ದು, ಎಲ್ಲೆಲ್ಲೂ ನಿಲ್ಲಿಸ್ತಾ ಇಲ್ಲ. ಟೈಮೇ ವೇಸ್ಟ್ ಮಾಡ್ತಿಲ್ಲ. ಯಾಕಂದರೆ ನಾಳೆ ಹೋಗಿ ಓಡಿಸ್ಬೇಕಂದ್ರೆ ಈ ಗಾಡಿನ ಇಂಜರ್ ಒಂದು ಸ್ವಲ್ಪ ಆದ್ರೆ ಓಡಿಸಿ ಅಭ್ಯಾಸ ಬೇಕು. ಇಲ್ಲ ಅಂದರೆ ಏನಿಲ್ಲ, ಕಾರ್ಪಲ್ ಗಿರ್ಪಲ್ ಹರಿದು ಬಿಸಾಕ್ಬಿಡ್ತವೆ. ನೋಡಿ ಇದು ನೋಡಿ ಹೆಂಗೈತೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಎಲ್ಲಿದ್ದೀನಪ್ಪ ಅಂದರೆ ನಾನು ಬೆಳಗಾವಿಯಲ್ಲಿದ್ದೀನಿ. ನೈಟ್ ಇಲ್ಲಿ ಬಂದು ಹಾಲ್ಟ್ ಆದೆ. ಎಷ್ಟು 1 ಗಂಟೆಗೇನೋ ಬಂದು ಹಾಲ್ಟ್ ಆದೆ. ಕಾಣ್ತಿರ್ಬೋದು ಇಲ್ಲೇ ಶ್ರೀ ಕುಂಜಲ್ ಸ್ಟೀಲ್ ಇದೆ ಖಾಲಿ ಆಗೋದು. ಇದು ಮೇಯ್ನ್ ರೋಡ್ ಅಲ್ಲಿರೋದು, ಉದ್ದನ್ಬಾಗ್ ಇಂಡಸ್ಟ್ರಿಯಲ್ ಏರಿಯಾ. ಬಂದು ನಿಲ್ಸಿದ್ದೀನಿ. ಇವ್ರು ಇನ್ನೂ ಬಂದಿಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ನಮ್ಮ ಅರ್ಜುನ ಅಂತ ಇಲ್ಲಿದೆ. ಬೆಳಗ್ಗೆನೇ ಎದ್ದು ಹೋಗಿ ಟೀ ಕುಡ್ಕೊ ಬಂದ್ವಿ. ಈಗ ಅಲ್ಲಿ ಮೇಲೆ ಹೋಗ್ಬೇಕು ನಾಷ್ಟಕ್ಕೆ. ಅಲ್ಲಿ ಮಾಡ್ಕೊರು ನಾಷ್ಟ ನೋಡ್ದ, ಆ ಜಾಗದಲ್ಲಿ ಹೋಗಿ ನಾಷ್ಟ ಮಾಡ್ಕೊಂಬರ್ಬೇಕು. ಈಗ ಹೋಗಿ ನಾಷ್ಟ ಮಾಡ್ಕೊಂಬರೋಣ. ಎಷ್ಟೊತ್ತಿಗೆ ಬರ್ತಾರಂತ ಗೊತ್ತಿಲ್ಲ ಇನ್ನು. ಇವರು ಆಲೇ ಟೈಮು 8 ಗಂಟೆ ಆಗೋಯ್ತು. ನೋಡೋಣ ಎಷ್ಟೊತ್ತಿಗಾರ ಬರಲಿ. ಬಂದು ಕೂಡಲೇ ಬಿಟ್ಟು ಬೇಗ ಖಾಲಿ ಮಾಡಿದ್ರೆ ಎತ್ತಾಗ ಹೋಗೋದು ಅನ್ನೋದನ್ನು ನೋಡೋದು. ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ. ಇಲ್ಲಿ ಬೇಗ ಖಾಲಿ ಆದರೆ ಮಾಡಿಸ್ಕೋಬೋದು. ಇದೇ ಸಮಸ್ಯೆ. ಸ್ವಲ್ಪ ಬ್ಯಾಟ್ರಿ ಡಿಸ್ಟಿಲೇಟರ್ಗಳು ಸ್ವಲ್ಪ ಕಮ್ಮಿ ಆಗಿಬಿಡವೆ. ಅದನ್ನೊಂದು ನಿನ್ನೆ ಸ್ಟಾರ್ಟ್ ಆಗಿಲ್ವಲ್ಲ ಗಾಡಿ ಗೋವಾದಲ್ಲಿ, ಅದನ್ನೊಂದು ಚೆಕ್ ಮಾಡಿಸ್ಕೋಬೇಕು. ಸಮಸ್ಯೆ ಲೇಟಾಗಿ ಖಾಲಿ ಆಗ್ಬಿಟ್ರೆ ಏನಾಗ್ತವೆ, ಅಂಗಡಿಗಳೆಲ್ಲ ಮುಚ್ಚಿರ್ತವೆ, ಚೆಕ್ ಮಾಡ್ಸೋಕ್ಕಾಗಲ್ಲ, ಏನಾಗಲ್ಲ. ಇದೇ ದೊಡ್ಡ ಸಮಸ್ಯೆ ಆಗ್ತಾಯಿದೆ. ಇವತ್ತು ಸ್ವಲ್ಪ ಬೇಗ ಖಾಲಿ ಮಾಡ್ರೆ ಇಲ್ಲಿ ಬೆಳಗಾಮಲ್ಲಿ ಆ ಕಡೆ ಮೇನ್ ರೋಡಾಗಿ ಸಿಗ್ತವೆ. ಅಲ್ಲೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಹೋಗ್ಬೇಕು. ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಏನಂತ ಅಪ್ಡೇಟ್ ಕೊಡ್ತೀನಿ. ಖಾಲಿ ಮಾಡ್ಕೊಂಡು ಬೈಪಾಸಿಗೆ ಬಂದು ನೋಡಿ, ಬ್ಯಾಟ್ರಿಗೆ ಆ್ಯಸಿಡು ಡಿಸ್ಟಿಲೇಟರ್ ತಗೊಂಡಿದ್ದೀನಿ 6 ಲೀಟ್ರು. ಫುಲ್ಲು ಕಮ್ಮಿ ಇರೋದ್ರಿಂದ ನೋಡಿ ಬೈಪಾಸ್ ಇಲ್ಲೇ ಹಾಕೋದ. ಏನು ಮಾಡೋದು, ಬೇಡ ಇಲ್ಲಿ ಹಾಕೋದು ಬೇಡ. ಮುಂದೆ ಹೋಗಿ ಎಲ್ಲರೂ ಹಾಕೋಣ. ಎಲ್ಲ ಲಾಕ್ ಮಾಡಿ ಇಟ್ಬಿಟ್ಟಿದ್ದೀನ. ನಮ್ಮ ಬೆಳಗಾವಿ ಎಲ್ಲ ಬಿಟ್ಟು ಯರಗಟ್ಟಿ ಲೋಕಾಪುರ ರೋಡಿಗೆ ಬಂದರೆ ನೋಡಿ, ಇದೊಂದು ಸಣ್ಣ ಘಾಟ್ ಒಂದು ಸಿಗುತ್ತೆ ನೋಡಿ. ಯಾವ ಥರ ಐತಿ. ಈ ಬೆಟ್ಟ ಹತ್ಬೇಕೀಗ. ಫುಲ್ಲು ಟರ್ನಿಂಗು ನೋಡಿ. ಸಣ್ಣದೊಂದು ಘಾಟ್ ಇದು. ಓವರ್ಟೇಕಿಂಗ್ ಪಾಸಿಂಗ್ ಝೋನ್ ಓನ್ಲಿ LME ಓನ್ಲಿ. ಸಣ್ಣ ಗಾಡಿ ಅಷ್ಟೇ ಓವರ್ಟೇಕ್ ಮಾಡಬೇಕು, ದೊಡ್ಡ ಗಾಡಿ ಓವರ್ಟೇಕ್ ಮಾಡೋಂಗಿಲ್ಲ. ಇಲ್ಲಿ ಬರೀ ಟರ್ನಿಂಗ್ ಹೊಡಿತಾ ಇರ್ತದೆ. ನೆಸರ್ಗಿ 10 ಕಿಲೋಮೀಟ್ರು. ಇಲ್ಲಿ ನೋಡಿ ಇದು ಹೆಂಗೈತೆ ಟರ್ನಿಂಗ್. ಇನ್ನು ಹತ್ತಬೇಕು, ಇಷ್ಟಕ್ಕೆ ಮುಗ್ದಿಲ್ಲ. ಇನ್ನು ಪಿಕ್ಚರ್ ಅಭಿ ಬಾಕಿ ಹೇ. ಆಹಾ, ನಮ್ಮ ಐಟಮ್ ಇಲ್ಲಿ. ನಮ್ಮ ಕಡಲೆಕಾಯಿ ಅಂದರೆ ಭಾರಿ ಇಷ್ಟ. ಇಲ್ಲಿ ಕಡಲೆಕಾಯಿ ಐತೆ, ಗೆಣಸು ಐತೆ, ತಗೊಂಡು ಹೋಗೋಣ. ನೋಡಿ 100 ರೂಪಾಯಿಗೆ ಕಡಲೆಕಾಯಿ, ಒಂದು 25 ರೂಪಾಯಿ ಗೆಣಸು, ಸಿಹಿಗೆಣಸು ತಗೊಂಡು ಸಿಹಿಗೆಣಸಲ್ಲೋ ಬೇಯಿಸ್ಕೊಳ್ಳೋಣ. ಕಡಲೆಕಾಯಿ ಅಂತೂ ಭಾರಿ ಫೇಮಸ್, ನಮಗೆ ಭಾಳ ಇಷ್ಟ. ಇಲ್ಲೋ ಐತೆ ನೋಡಿ. ಜೋಳನೂ ಚೆನ್ನಾಗಿತ್ತು ನೋಡಿ. ಈ ಟರ್ನಿಂಗ್ ಹೆಂಗೈತೆ, ನಮ್ಮ ಘಾಟ್ ಟರ್ನಿಂಗ್ ಇದ್ದಂಗೈತೆ. ಒಂದು ರೌಂಡ್ ಹೊಡಿತೈತೆ ಟರ್ನಿಂಗ್ ಇದೆ. ಮತ್ತೆ ಈ ಕಡೆ ಬರಬೇಕು ನೋಡಿ. ಆ ಕಡೆಯಿಂದ ಅಲ್ಲಡೆ ಬಸ್ಸೆಲ್ಲ ಬರ್ತಾಯಿದ್ದಾವೆ. ಕಡಲೆಕಾಯಿ ಅಂದರೆ ಭಾರಿ ಇಷ್ಟ ನನಗೆ. 100 ರೂಪಾಯಿ ಕಡಲೆಕಾಯಿ, 25 ರೂಪಾಯಿ ಗೆಣಸು ತಗೊಂಡ್ವಿ.
ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಬೇಯಿಸ್ಕೊಂಡು ತಿನ್ಕೋಬೋದು. ಕಡಲೆಕಾಯಿ ಅಂತ ತಿನ್ಕೊಂಡು ಓಡಿಸ್ತಾ ಇರೋದು. ಎಂಥ ಘಾಟ್ ಇದು, ಸಣ್ಣ ಘಾಟು ಇಷ್ಟೊಂದು ಐತೆ. ನಿಸರ್ಗಿ ಹತ್ರ. ಬೆಳಗಾವಿ ಗಡಿ ಮುಕ್ತಾಯ, ಶುಭ ವಿದಾಯ. ಮತ್ತಿದ್ಯಾವ್ದು ಇದು ಬೆಳಗಾವಿ ಮುಗಿದ್ಮೇಲೆ ಎಲ್ಲ ಒಣಗ್ಬಿಟ್ಟಾವ. ಮಳೆ ಇಲ್ಲಲ್ಲ, ಬೇಸಿಗೆಗಾಲ. ಮಳೆ ನಿಂತಾಲೆ 3-4 ತಿಂಗಳಾದು. ನಾವು ಈಗ ಹೋಗ್ತಾ ಇರೋದು ಬಂದು ಲೋಕಾಪುರ ಕಡಿ ತುಂಬಕ್ಕೆ. ಲೋಕಾಪುರದಿಂದ ಹೊಸಪೇಟೆ ಕಡಿ ತುಂಬಕ್ಕೆ ಹೋಗ್ತಾ ಇದ್ದೀನಿ. ಖಾಲಿ ಮಾಡ್ಕೊಂಡು ಹೋಗಿ ಇವತ್ತೆಲ್ಲ ಕಡಿ ಲೋಡ್ ಆಗ್ತವೆ. ತಗೊಂಡೋಗಿ ಹೊಸಪೇಟೆ ಕೊಪ್ಪಳ ಕಲ್ಯಾಣಿಗೆ ಬೆಳಗ್ಗೆ ಖಾಲಿ ಮಾಡೋದು. ಇನ್ನೇನು ನಾಳೆ ಭಾನುವಾರ ಲೋಡ್ ಆಗೋ ಡೌಟು. ಖಾಲಿ ಆಗೋದೇ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗುತ್ತೆ. ಲೋಡ್ ಆಗಲ್ಲ. ನಾಳೆ ಭಾನುವಾರ ಎಷ್ಟು ತಗೊಂಡು ಇನ್ನೇನು ಸೋಮವಾರಕ್ಕೇನೆ ನೋಡೋಣ ಹೆಂಗಾಗುತ್ತೆ ಅನ್ನೋದು. ಫಸ್ಟಿಗೆ ಹೋಗಿ ಲೋಡ್ ಮಾಡಿಸೋಣ. ಲೋಕದ ಕಾಳಜಿ. ಕಾರ್ ಎಲ್ಲಿ ತಗೊಂಡು ನಿಲ್ಸ್ಕೊಂಡಿದ್ದೆ ನೋಡಿ ಅವ್ರು. ಬಂದ್ಬಿಟ್ಟು ಮೇಲೆ ಯಾವುದೋ ಹನುಮನ ಹಟ್ಟಿ. ಆದರೆ ಈ ರೋಡಲ್ಲಿ ಹಂಸು ಸಿಕ್ಕಾಪಟ್ಟೆ ಹಂಸಪ್ಪ. ಆ ಬೆಳಗಾವಿ ಬಿಟ್ಟಾಗಿಂದ ಬರೇ ಹಂಸು. ಅಲ್ಲೊಂದಿಲ್ಲ, ಒಂದು 100 ಮೀಟ್ರ್ 200 ಮೀಟ್ರಿಗೆ ಹಂಸ ಸಿಕ್ಕಿರ್ತಾನೆ ನೋಡು. ರಣದಿರು ಹೋಗಲ್ಲ. ಹಿಂಗೆ ಜನ ಸೈಡಲ್ಲಿ ನಿಲ್ಸರ್ ಮೂವ್ ಮಾಡ್ತಾರೆ, ರೋಡಲ್ಲಿ ಬಂದು ನಿಲ್ಸ್ಕೊಂಡ್ಬಿಡ್ತಾರೆ. ಸೈಡಲ್ಲಿ ಇರಲ್ಲ. ಏನು ಹೇಳ್ತೀಯಪ್ಪ ಜನಗಳಿಗೆ? ಗೋವಾದಿಂದ ಬರ್ತಾ ಇರೋದು. ವಾಸ್ಕೋವಾ, ಬೆಳಗಾವಿ, ಬಿಜಾಪುರ. ಸ್ನೇಹಿತರೆ, ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ. ಇಲ್ಲಿ ಹೆಂಗೈತೆ ಕ್ವಾರೆ, ಎಷ್ಟು ಇದು ಮಾಡಿದಾರೆ. ಅಲ್ಲಿ ಗಾಡಿ ಇರೋದು ನೋಡಿ, ನೋಡಿದ್ರ ದಾರಿ ಲಾಸಿ ಬಂದು ಇಲ್ಲೈತೆ. ನಮ್ಮ ಗಾಡಿ ಲೋಡ್ ಆಗ್ತೈತೆ. ಅಲ್ಲಿ ಹೆಂಗೈತೆ ನೋಡಿ ಪಾಯಿಂಟ್. ಇದಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ ಗೊತ್ತಾ? ತೋರಿಸ್ತೀನಿ ಬರ್ರಿ. ಇವಾಗ ನೋಡಿ, ವೆಲ್ಕಮ್ ವ್ಯೂ ಪಾಯಿಂಟ್ ಅಂತೆ. ಸಾಕಾಗೈತೆ ಪಾಯಿಂಟ್, ವ್ಯೂ ಪಾಯಿಂಟ್ ಅಂತೇಳಿ. ಇದೇ ನಮ್ಮ ಗಾಡಿಗೆ ಲೋಡ್ ಆಗ್ತಿರೋದು. ಡೋಲಮೆಂಟ್ ಅಂತ ಹೇಳ್ತಾರೆ ಇದಕ್ಕೆ, ಡೋಲಮೆಂಟ್. ಕಲ್ಯಾಣಿ ಫ್ಯಾಕ್ಟ್ರಿಗೆ ನಮ್ಮ ಅರ್ಜುನ ಇಲ್ಲಿ ಲೋಡ್ ಆಗ್ತೈತೆ. ಇಲ್ಲಿ ನಾನು ರಿವರ್ಸ್ ಹೊಡಿಬೇಕಾದ್ರೆ ನೋಡಿದೆ, ವ್ಯೂ ಪಾಯಿಂಟ್ ಅಂತ ಹಾಕಿದ್ರಲ್ಲ ಅಂತೇಳಿ ಬಂದೆ ನೋಡೋಕ್ಕೆ. ಇಲ್ಲಿ ನೋಡಿ ನಮ್ಮ ಅರ್ಜುನ ಅದಾ ಲೋಡ್ ಆಗ್ತಾ ಐತೆ ನೋಡಿ. ಇದೇ ಲೋಡ್ ಮಾಡ್ತಾ ಇರೋದು ಇಟಾಚಿ. ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ ಇಲ್ಲಿ. ನೋಡಿ ಯಾವ ಥರ ಐತೆ ಅಲ್ಲೆಲ್ಲ ನೋಡಿ. ಯಪ್ಪ, ಬರೀ ಮಣ್ಣು ಥರ. ಲೋಡ್ ಆಗಲಿ ನೋಡೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲಿದ್ದೀವಪ್ಪ ಅಂದರೆ ಭತ್ತ ತುಂಬಕ್ಕೆ ಬಂದಿದ್ದೀನಿ ನಮ್ಮ ಹುಣಸಗಿಯಲ್ಲಿ. ನೋಡ್ತಿರ್ಬೋದು ಬೆಳಗ್ಗೆನೆ ಟೈಮ್ ನೋಡಿ 6:20. 6:20 ಬೆಳಗ್ಗೆನೆ 5:00 ಅಮಾಲ್ರು ಬಂದು ಕರ್ಕೊಂಡ್ಬಂದಿದ್ದಾರೆ. ಎಲ್ಲ ನೋಡಿ, ಎಲ್ಲ ಅಮಾಲ್ರುಗಳು ಗಾಡಿಗಳು. ಈಗ ಗಾಡಿ ತೂಕ ಮಾಡ್ತಿದ್ದಾರೆ. ಆ ಗಾಡಿ ಆದಮೇಲೆ ನಮ್ಮ ಗಾಡಿ ಬಿಟ್ಟು ತೂಕ ಮಾಡಬೇಕು. ಇವ್ರು ನಮ್ಮ ಹೆಡ್ ಅಮ್ಮಲ್ಲಿ ಫೋನಲ್ಲಿ ಮಾತಾಡ್ತಿರೋದು. ಅವರು ನಮ್ಮ ಅಮ್ಮಲಿನೇ, ಇವರಷ್ಟೇ. ಇನ್ನೆಲ್ಲವ್ರು ನಮ್ಮ ಬ್ಯಾಚು ಇನ್ನೂ ಅವರೇ, ಆ ಕಡೆ ಎಲ್ಲವರೇ ನೋಡಿ. ಆ ಗಾಡಿ ಚೀಲ ಹಾಕಿದ್ದಾಯಿತು, ತೂಕ ಮಾಡಿದ್ದಾಯಿತು. ಇವಾಗ ನೆಕ್ಸ್ಟ್ ನಮ್ಮ ಗಾಡಿ ಬಿಡಬೇಕು ತೂಕಕ್ಕೆ. ಇದು ಬಂದು ಮುದ್ನೂರು ಅಂತೇಳಿ, ಹುಣಸಗಿಯಿಂದ ಎಷ್ಟು 12-13 ಕಿಲೋಮೀಟ್ರ್ ಬರಬೇಕು. ಮುದ್ನೂರು ಅಂತ ಹತ್ರ ಇದೆ ಇಲ್ಲಿ. ನೋಡಿ ನಮ್ಮ ಹೆಡ್ಡಮ್ಮಲ್ಲಿ ಇವರೆಲ್ಲ ಕೈ ಕೊಟ್ಟರು ನೋಡಿ. ಇವರ ನಮ್ಮ ಮೀಸೆ ಹೆಡ್ಡಮ್ಮಲ್ಲಿ, ಇಲ್ಲೊಬ್ಬರು ನೋಡಿ, ಇವರೆಲ್ಲ ನಮ್ಮ ಬ್ಯಾಚ್ ಇವರು.
ಈ ಗಾಡಿ ಅಷ್ಟು ದೂರ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಇಲ್ಲಿ ನಾಷ್ಟ ಮಾಡಕ್ಕೆ ಅಂತಾರೆ. ರೊಕ್ಕ ಬೇಡ ನಮ್ಗೆ. ಹಾಂ ನಾಷ್ಟ ಎಲ್ಲ ಮಾಡ್ಕೊಂಡು ನೋಡಿ ಲೋಡ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾಷ್ಟದಿಂದ ಕರೆಕ್ಟಾಗಿ ಹೆಚ್ಚು ಕಮ್ಮಿ 12 ಕಿಲೋಮೀಟ್ರ್ ಹೋಗ್ಬೇಕು. ನೋಡಿ ಹೆಂಗೈತೆ ರೋಡ್ ಸೈಡು, ಸಣ್ಣ ರೋಡು. ಈ ಕಡೆ ಸೈಡೆಲ್ಲ ಭತ್ತ ಕಟ್ ಮಾಡಿ ಹಾಕಿರ್ತಾರೆ, ಈ ಕಡೆ ಎಲ್ಲ ಹೊಲಗಳು ಒಂದು ಸೈಡು ನೋಡಿ ಇವೆಲ್ಲ ಕಟ್ ಮಾಡಿದ್ದಾರೆ. ಇನ್ನೂ ಒಂದು ಸ್ವಲ್ಪ ನೋಡಿ ಇವೆಲ್ಲ ಕಟ್ ಮಾಡ್ಬೇಕು. ಇವೆಲ್ಲ ನೋಡಿ ಹಸಿರಾಗಿರೋದೆಲ್ಲ ಇನ್ನೂ ಕಟ್ಟಾಗಿಲ್ಲ ಭತ್ತ. ಕೆಲವೊಬ್ರು ಕಟ್ ಮಾಡಿಬಿಟ್ಟಿದ್ದಾರೆ ಬೇಗ, ಕೆಲವೊಬ್ರು ಇನ್ನೂ ಲೇಟು. ತುಂಬ ಹಂಗೆ ಇದ್ದಾವೆ ಏಕ ನೋಡ್ತಿರ್ಬೋದು ನೀವು ಫುಲ್ಲಾಗಿ. ಈ ಸರೌಂಡಿಂಗ್ ಬಂದುಬಿಟ್ರೆ ನಿಮಗೆ ಹುಣಸಗಿ, ಕೆಂಬಾವಿ, ಸುರ್ಪೂರು ಈ ಸರೌಂಡಿಂಗ್ ಎಲ್ಲ ಏನಾಗುತ್ತೆ ಪೂರ್ತಿ ಇದೇನೆ. ಇದು ನಮಗೆ ಇದು ಕೆಂಬಾವಿ ನಿಯರ್ ಬೈ ಆಗುತ್ತೆ ನನಗಿದು. ಎಲ್ಲಿ ನೋಡಿದ್ರು ಬರೀ ಭತ್ತನೇ ಬೆಳೆಯೋದಿಲ್ಲಿ. ಇಲ್ಲಿ ಒಂದು ರೈಸ್ ಮಿಲ್ ಅದು ಏನಿಲ್ಲ. ಇಲ್ಲಿಂದ ಎಲ್ಲ ಕಡೆ ನೋಡಿ ಇದೆಲ್ಲ ನೋಡಿ ಹಸಿರಾಗಿರೋದು ಇನ್ನೂ ಇವೆಲ್ಲ ಕಟಾವಾಗಿಲ್ಲ. ಯಾಕಂದರೆ ಸೀಸನ್ ಸ್ಟಾರ್ಟಿಂಗ್ ಅಲ್ವಾ ಇದು, ಹಂಗಾಗಿ ಇನ್ನೂ ಕಟಾವೇ ಆಗಿಲ್ಲ ಇವೆಲ್ಲ ಯಾವಾಗ ಕಟ್ ಮಾಡ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ನೋಡಿ ನಮ್ಮ ಮೀಸೆ ಮಾವ ಆರಾಮಾಗಿ ಕುಂತ್ಬಿಟ್ಟವನೆ. ಇದೆಲ್ಲ ಯಾವಾಗ ಕಟ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಎಷ್ಟು ಇನ್ನೊಂದು ತಿಂಗಳು ಬೇಕಾ, ಒಂದು ವಾರ ಬೇಕಾಯ್ತು ಅವೆಲ್ಲ ಇನ್ನೂ ಸ್ವಲ್ಪ ಹಸಿರು ಹಂಗೆ ಇದ್ದವಪ್ಪ. ಇವೆಲ್ಲ ಉಳಿದಿರೋವೆಲ್ಲ ಈಗಾಗಲೇ ಕಟ್ ಮಾಡ್ತಾರಂತೆ ಈ ವಾರದೊಳಗಾಗಿ. ನನ್ನ ಅನಿಸಿಕೆ ಈ ವಾರದೊಳಗಾಗಿ ಎಲ್ಲ ಕಟ್ ಮಾಡಿಬಿಡ್ತಾರೆ. ಇವೆಲ್ಲ ಕಟಾವಾಯ್ತಂದರೆ ಇಲ್ಲಿಂದ ಈ ಕಡೆ ಒಂದು ತಿಂಗಳು ಆರಾಮಾಗಿ ಇಲ್ಲೇ ಭತ್ತ ಹೊಡಿಬೋದು. ಕರೆಕ್ಟಾಗಿ ಒಂದು ತಿಂಗಳು ಹೊಡಿಬೋದು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಸೀಸನ್ ಸ್ಟಾರ್ಟಿಂಗೇ ಬಂದಿರೋದ್ರಿಂದ ಒಂದು ತಿಂಗಳು ಇಲ್ಲೇ ಓಡಿಸ್ಕೋಬೋದು. ಇವು ನೋಡಿ ಹೆಂಗೆ ಕಾಣ್ತೈತಿ ನೋಡಿ. ರೋಡು ಎಷ್ಟು ಸಣ್ಣ ರೋಡ್ ಇದೆ, ಆಪೋಸಿಟ್ ಗಾಡಿಗಳು ಬಂದರೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ. ಇಲ್ಲಿ ಈ ಖಾಲಿ ಗಾಡೀಲಿ ಏನು ಸಮಸ್ಯೆ ಆಗೋಲ್ಲ, ಆದರೆ ಲೋಡ್ ಗಾಡಿಯಲ್ಲಿ ಮಾತ್ರ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ ಲೋಡ್ ಗಾಡಿ ಸಿಕ್ಕಾಪಟ್ಟೆ ಹೈಟ್ ಇರ್ತೈತೆ, ಸೈಡ್ ಇಳಿಸ್ಬೇಕಂದ್ರೆ ಎಲ್ಲ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಕಟಾವು ಮಾಡೋ ಮಿಷಿನ್ ಕಟ್ ಮಾಡ್ತಾಯಿದ್ದಾರೆ ಅದರ ನೋಡಿ. ಇವೆಲ್ಲ ಹಂಗೇವೆ, ಇವೆಲ್ಲ ಕಟ್ ಮಾಡಿಬಿಡ್ತಾನೆ. ಮುಂಚೆ ಒಂದು ಕಾಲದಲ್ಲಿ ಹಳೇ ನಮ್ಮದು ತಾತನ ಕಾಲದಲ್ಲಿ ಜನಗಳೆಲ್ಲ ಒಂದು 30-40 ಜನ ಸೇರ್ಕೊಂಡು ಬೆಳಗಿಂದ ಸಂಜೆವರು 1 ಎಕರೆ ಕಟ್ ಮಾಡೋಕ್ಕೆ 2 ದಿನ 3 ದಿನ ತಗೊಳ್ಳೋರು. ಇವಾಗ ಏನಿಲ್ಲ, 1 ಎಕರೆ ಕರೆಕ್ಟಾಗಿ 1 ಅವರ್ ಮುಗಿಸ್ಬಿಡ್ತಾರೆ. ಅದು ಹೆಂಗೆ ಕಟ್ ಮಾಡಿ ಭತ್ತ ಬೇರೆ ಹುಲ್ಲು ಬೇರೆ ಸಪ್ರೇಟ್ ಮಾಡಿಬಿಡ್ತಾರೆ. ಈ ಲೆಫ್ಟ್ ಸೈಡಿಗೆಲ್ಲ ನೋಡಿ ಎಲ್ಲ ಕಟ್ ಮಾಡಿದ್ರೆ ಒಣಗಾಕ್ತಾರೆ ನೋಡ್ರೆ. ಇವೆಲ್ಲ ಅದೇನೆ ಎಲ್ಲ ಕಟ್ಟಾಗಿ ಎಲ್ಲ ಒಣಗಾಕಿ ಎಲ್ಲ ಡ್ರೈ ಆದಮೇಲೆ ಆಮೇಲೆ ಗಾಡಿಗೆ ಲೋಡ್ ಮಾಡೋದು. ಅವಾಗೆಲ್ಲ ಜನಗಳೇ ಮಾಡೋರು. ಅವಾಗ ಒಂದು ಸಲ ಭತ್ತ ನೋಡಿ ಇಲ್ಲಿ ನೋಡಿಲ್ಲ ಕೆಳಗಡೆ ಎಷ್ಟು ಹಾಕವ್ರೆ. ಒಂದು ಸಲ ಕಟಾವು ಮಾಡೋಕೆ ಶುರು ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದು ವಾರ 15 ದಿನ ಅದನ್ನೆಲ್ಲ ರೆಡಿ ಮಾಡೋಕ್ಕೆ ತಿಂಗಳೆಲ್ಲ ಆಗೋಬಿಡವು. ಯಾಕಂದರೆ ಎಲ್ಲ ಜನಗಳೇ ಮಾಡಬೇಕು, ಮಿಷಿನ್ ಇರಲಿಲ್ಲ ಅವಾಗೆಲ್ಲ. ಇವಾಗ ಎಲ್ಲ ಫುಲ್ ಮಿಷಿನು. ಬರ್ರಿ ರೋಡ್ ಸಣ್ಣದಾಗ್ತೈತೆ, ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಸಿಗೋಣ. ಒಂದು ಮೊದಲನೇ ಟ್ರಿಪ್ಪೇ ನಮ್ಮ ಟೈಮ್ ಚೆನ್ನಾಗಿಲ್ಲ. ಅರ್ಧ ಲೋಡ್ ಹಾಕಿ ಇನ್ನೊಂದು ಕಡೆ ತೂಕ ಮಾಡ್ಕೊಂಬರೋಷ್ಟೊತ್ತಿಗೆ ಫ್ರಂಟ್ ವೀಲ್ ನೋಡಿ ಎಷ್ಟು ಕೂತಿದೆ ನೋಡಿದ್ರೆ. ಹಿಂದಕ್ಕೆ ರಿವರ್ಸ್ ಹೋಗ್ತಿಲ್ಲ, ಲೆವೆಲ್ ಇದೆ ಆದರೆ ಗ್ರಿಪ್ ಹಿಂದ್ಗಡೆ ಮಾಲಿಲ್ಲ ಅಂತ ಗ್ರಿಪ್ ಸಿಗ್ತಾಯಿಲ್ಲ. ಇದೇ ಸಮಸ್ಯೆ ಆಗಿರೋದು ನೋಡಿದ್ರೆ. ಎಷ್ಟು ಕುಂತ್ಬಿಟ್ಟಿದೆ ಫ್ರಂಟ್ ವೀಲು. ಹೊಲ್ದಾಗೆ ಬಿಡಲ್ಲ ಅಂದರೆ ಅಷ್ಟು ಗಾಡಿ ಬಂದವೆ ಇಷ್ಟು ಗಾಡಿ ಬಂದವೆ, ಅವು ಲೋಡ್ ಆಗವೆ ಇಲ್ಲಿ ಲೋಡ್ ಆಗವೆ ಅಂತಾರೆ. ಬಿಟ್ಟರೆ ಹಿಂಗೆ ಕೂತ್ಕೋತವೆ ನೋಡಿ. ಆ ಗಾಡಿ ಲೋಡ್ ಆಗ್ತಾಯಿದ್ದಾವೆ ನೋಡಿ. ಫಸ್ಟು ಇಲ್ಲಿತ್ತು ಮಾಲು, ಇಲ್ಲಿ ತುಂಬಿಟ್ಟು ಕಾಟ ಮಾಡ್ಕೊಬಂದು ರಿವರ್ಸ್ ಬಿಟ್ವಿ. ಆವಾಗ ಕೂತ್ಕೊಂತು. ಏನಪ್ಪ ಅಂದರೆ ಒಂದೇ ಸಲ ಲೋಡಾಗಿ ಹೋದ್ರೆ ಹೋಗ್ಬಿಡ್ತವೆ. ಈ ಅರ್ಧಂಬರ್ಧ ಲೋಡ್ ಮಾಡಿ ಮುಂದಕ್ಕೆ ಹೋಗಿ ತೂಕ ಮಾಡ್ಕೊಬಂದು ತಿರ್ಗಾ ನೀನು ರಿವರ್ಸ್ ಹೊಡಿಬೇಕಾದ್ರೆ ಜರ್ ಕೊಡ್ತಾ ಕೂತ್ಕೊಂಡ್ಬಿಡ್ತವೆ. ಇನ್ನು ಮುಂದೆ ಆಡಿಸ್ತಾ ಕೂತ್ಕೊಂಡ್ಬಿಡೈತೆ. ಈಗ JCB ಬರ್ತಾಯಿತೆ, JCB ಕರೆಸಿ ಎಳಿಬೇಕು. ಟಯರೆಲ್ಲ ನೋಡಿ ಏನು ಕೂತಿಲ್ಲ ನೋಡ್ದಾ, ಒಂದು ಚೂರು ಕೂತಿಲ್ಲ. ಈ ಕಡೆ ಫ್ರಂಟ್ ಮಾತ್ರ ಕೂತಿರೋದು, ಆದರೆ ಗ್ರಿಪ್ ಸಿಗ್ತಾಯಿಲ್ಲ ಟಯರ್ಗೆ. ಇದು ನೋಡಿ ಉಜ್ಜಿರೋದು ನೋಡಿದ್ರೆ. ಆಗಲ್ಲ ಅಂತೇಳಿ JCB ಬರ್ತಾಯಿದೆ. ನೇನು ಬರೋ ಟೈಮ್ ಆಗಿ JCB ಎಲ್ಲ ತುಂಬಿಕ್ಬಿಟ್ಟ ನೋಡಿ. ಚೀಲ ಪೂರ್ತಿ ತುಂಬಿಕ್ಬಿಟ್ಟು ಹೋಗಿ ತೂಕ ಮಾಡ್ಕೊಂಬರೋ ಅಷ್ಟೊತ್ತಿಗೆ. ಈಗೇನಿಲ್ಲ, JCB ಬಂದರೆ ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಸೀದಾ ಮಾಡಿ ನಿಲ್ಲಿಸ್ಬಿಟ್ರೆ ಆರಾಮಾಗಿ ಒಂದು ಅರ್ಧ ಗಂಟೆ ಒಳಗೆ ಲೋಡ್ ಆಗಿಬಿಡ್ತೈತೆ ನೋಡಲ್ಲಿ. ರೋಡಿಗೆ ಮಾಡಿ ನಿಲ್ಲಿಸ್ಬಿಟ್ರೆ ಅರ್ಧ ಗಂಟೆಗೆ ಹಂಗೆ ಸೀದಾ ಲೋಡ್ ಮಾಡ್ಕೊಂಡು ಹಂಗೆ ಹತ್ತಿಸ್ಬಿಡ್ಬೋದು. ಈ ಹೊಲ್ದಾಗ ಬಿಟ್ಟಿದ್ದೇ ತಪ್ಪಾಯಿತು.
ಮೊನ್ನೆ ಎಲ್ಲ ನೋಡಿದ್ವಿ, ಇಲ್ಲ ಗಾಡಿಗಳೆಲ್ಲ ಲೋಡ್ ಆಗ್ತಾಯಿದ್ವು. ಆದರೆ ನಾವು ಏನು ಮಾಡಬೇಕಾಯಿತು, ಒಂದೇ ಲಾಟ್ ಆಗ್ಬಿಟ್ರೆ ಏನಾಗಲ್ಲ, ಹಿಂದೆ ಮುಂದೆ ತಿರುಗಿಸ್ಬಿಟ್ಟಾಗ ಈ ಥರ ಹಿಂದೆ ವೀಲ್ಗೆ ಗ್ರಿಪ್ ಸಿಗಲ್ಲ, ಅವೇ ಸಮಸ್ಯೆ ಆಗೋದು. ಈ ಗ್ರಿಪ್ ಸಿಗದೇನೆ ನೋಡಿ ನಾನು ಕೂತಿಲ್ಲ, ಗ್ರಿಪ್ ಸಿಗ್ದೇ ಅಲ್ಲೇ ತಿರುಗ್ತಾಯಿತ್ತು ಅಷ್ಟೇ. ಸ್ವಲ್ಪ ಎಲ್ಲ ಫ್ರಂಟ್ ಆಗ್ಬಿಟ್ಟವಲ್ಲ ಲೋಡು. ಸ್ವಲ್ಪ ಒಂದು ಗಾಡಿ ಬಂದು JCB ಬಂದು ಸ್ವಲ್ಪ ಹಿಂದಕ್ಕೆ ಹೇಳಿದ್ರೆ ಸರೋಗುತ್ತೆ. ಇವಾಗ JCB ಬರ್ತೈತೆ, ಬರೋಷ್ಟೊತ್ತಿಗೆ ವ್ಯವಸ್ಥೆ ಮಾಡೋಣ. ಗಾಡಿ ಹೊರಗೆಲ್ಲ ತೆಗೆದು ಅಲ್ಲೇ ಲೋಡಿಂಗ್ ಶುರು ಮಾಡಿದ್ದಾರೆ ನೋಡಿ. ಅದೇ ಜಾಗ ಕೂತ್ಕೊಂಡಿತ್ತು, ಅಷ್ಟೇ ಜಾಗ. JCB ಬಂದು ಒಂದು 2 ನಿಮಿಷ ಎಳೆದು ಇವಾಗ ಈ ಕಡೆ ಇದು ಮಾಡಿ ಹಾಕಿ ಸೈಡ್ಗೆ ಹಾಕಿದ್ದು ರೋಡಿಗೆ. ಹಂಗೆ ಆ ಕಡೆ ಹೋಗಂಗೆ. ಅಶೋಕ ಹೈಟ್ ಆಯ್ತಪ್ಪ, ಅದು ಹೈಟ್ ಆಯ್ತು, ಅದು ತುಳಿತಾ ಇಲ್ಲ ಸ್ವಲ್ಪ ನೋಡು. ಅಲ್ಲೊಂದು ವೈರ್ ತಡಿತಾವೆ, ಆಮೇಲೆ ಸಮಸ್ಯೆ ಆಗ್ಬಿಡ್ತವೆ. ಈಗ ನೋಡ 4 ಲೈನ್ ಹೈಟ್ ಎಷ್ಟೇ ನೋಡಿ. ಈ ಲೈನ್ ಹೈಟ್ ಐತೆ ನೋಡಿದ್ರ, ವೈರ್ ಬೇರೆ ತಡಿತಾವಲ್ಲಿ. ಇನ್ನೂ ಇಷ್ಟು ಚೀಲ ಹಾಕ್ಬೇಕು. ಈ ಗಾಡಿ ಅಲ್ಲೇ ಮುಕ್ಕಾಲು ಭಾಗ ಲೋಡ್ ಆಗ್ಬಿಡ್ತು. ಬಿಸಿಲು ಅಂತ ಹೋಯ್ತು. ಟೈಮು 6:20 ಆಯ್ತಲ್ಲಪ್ಪ ಟೈಮು. ಇಲ್ಲ ಇವತ್ತು 10 ಗಂಟೆ ಆಗ್ಬಿಡ್ತೈತೆ ಬಿಡೋದು, ಲೋಡ್ ಮಾಡ್ಕೊಂಬಿಡೋದು. ಎಷ್ಟೊತ್ತಾಗೋದು ನೋಡೋಣ. ಜನ ಜಾಸ್ತಿ ಇದ್ದಾರೆ, ಎಲ್ಲ ತುಂಬಿಕ್ಕಿದ್ರೆ ಪಟ ಲೋಡ್ ಮಾಡಿಬಿಡ್ತಾರೆ. ಹಗ್ಗ ಥರ ಫಲ ಹಾಕೊಂಬಿಡೋ ಅಷ್ಟೊತ್ತಿಗೆ ಇನ್ನೂ ಹೋಗಿ ತೂಕ ಮಾಡ್ಕೊಂಡು ಅಲ್ಲಿ ಇಲ್ಲಿ ಅಂದ್ಕೊಂಡು 10 ಗಂಟೆ ಮಾಡಿಬಿಡ್ತಾರೆ. ಲೋಡೆಲ್ಲ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಈಗಾಗಲೇ 10 ಗಂಟೆ ಆಯ್ತು. ಇಲ್ಲಿ 10:15 ಟೈಮ್. ಇವಾಗ 10 ಗಂಟೆ ಬಂದ್ವಿ, ಬಿಲ್ಲೆಲ್ಲ ಕೊಟ್ಟವ್ರೆ, ಗ್ಲಾಸೆಲ್ಲ ತಳ್ಕೊಂಡಿದ್ದಾಯ್ತು. ಇವಾಗ ನಮ್ಮ ಭೀಮಾ, ನಮ್ಮ ಓನರ್ದು 12 ವೀಲ್ ಬರ್ತಾಯಿದೆ, ಅದರಲ್ಲಿ ಒಂದು ಬೆಲ್ಟ್ ಇಸ್ಕೋಬೇಕು. ಹೈಟ್ ನೋಡಿ ಎಷ್ಟು ಹೈಟ್ ಆಗೈತೆ ನೋಡಿದ್ರಾ, ಸಿಕ್ಕಾಬಟ್ಟೆ ಹೈಟ್ ಆಗಿಬಿಡೈತೆ ಇವತ್ತು. ಆಮೇಲೆ ನಿಟ್ಟು ಬೇರೆ ಕರೆಕ್ಟಾಗಿ ಕೂತಿಲ್ಲ, ಅದೇ ಒಂದು ಸಮಸ್ಯೆ. ಒಂದು ಲೈನ್ ಬೇರೆ ಸೈಡ್ ಬಂದುಬಿಟ್ಟಿದೆ. ಈಗ ಆ ಗಾಡೀಲಿ ಬೆಲ್ಟ್ ಇಸ್ಕೊಂಡು ಬೆಲ್ಟ್ ಹಾಕ್ಕೊಂಡು ಹೋಗ್ಬೇಕು ನಾನು. ನೋಡಿ ಈ ಕಡೆ ಇದು ಸೈಡ್ ಬಂದುಬಿಟ್ಟಿದೆ ನೋಡ್ರ, ಇದು ಒಂದು ಲೈನ್ ಸೈಡ್ ಬಂದುಬಿಟ್ಟೈತೆ. ಹಾಗಾಗಿ ಈಗ ಆ ಗಾಡಿ ಬಂತು ನಮ್ಮ ಭೀಮಾ. ಆ ಗಾಡೀಲಿ ಬೆಲ್ಟ್ ಇಸ್ಕೊಂಡು ಹಾಕ್ಕೊಂಡು ಹೋಗ್ಬೇಕು. ಈ 2 ಲೈನ್ ಸೈಡ್ ಬಂದುಬಿಟ್ಟವೆ. ಹಿಂದೆ ಮುಂದೆ ಆಡಿಸಿದ್ವಲ್ಲ ಆವಾಗ ಆ ಥರ ಆಗಿರೋದು. ನೋಡಿ ಅಲ್ಲಿ ಬರ್ತಾಯಿತ್ತು ನಮ್ಮ ಭೀಮಾ, ನೋಡಿದ್ರಾ ನಮ್ಮ ಭೀಮಾ ಹಿಂದೆ ಬಂದ್ಬಿಡ್ತು. ಅದೊಂದು ಬೆಲ್ಟ್ ಒಂದು ಇಸ್ಕೊಂಡು ಹಾಕ್ಕೊಂಡು ಇಲ್ಲಿಂದ ಹೊಡ್ತಾ ಇರೋಣ ನಾವು. ಟೈಮ್ ಇಲ್ಲೇ 10:15 ಆಗೋಯ್ತು. ಮಲೆಬೆನ್ನೂರು ಕೊಟ್ಟಿದ್ದಾರೆ ಅಲ್ಲೋಡಿಂಗು. ಎಲ್ಲಿಗೆ ಬಾಬಾ ಲೈಟ್ ಆಫ್ ಮಾಡ್ರಪ್ಪ, ಓ ದೇವರು. ನೋಡಿ ಈ ಲೈನು ಸೈಡ್ ಬಂದುಬಿಟ್ರದು ನೋಡಿ. ಇದು ನೋಡಿ, ಇದು ಎಷ್ಟು ಒಳಗಡೆ ಐತೆ, ಇದು ಎಷ್ಟು ಆಚೆ ಐತೆ ನೋಡಿದ್ರೆ ಇಲ್ಲಿ ಇವೆಲ್ಲ ಎಷ್ಟು ಒಳಗಡೆ ಐತೆ. ಇದೊಂದು ಲೈನ್ ಆಚೆ ಬಂದ್ಬಿಟ್ಟಿದೆ. ಈಗ ಬೆಲ್ಟ್ ಹಾಕ್ಕೊಂಡು ಇಲ್ಲಿಂದ ಹೊರಡೋಣ. ನಮ್ಮ ಭೀಮಾ ಅಂತೂ ಬಂದ, ಮಾತಾಡ್ಸ್ಕೊಂಡು ಬೆಲ್ಟ್ ಇಸ್ಕೊಂಡು ಹಾಕ್ಕೊಂಡು ಹೋಗ್ತಾರಣ. ನಾನು ಸ್ಟಾಪಾಗಿ ಮರೆಮ್ನಳ್ಳಿ ಟೋಲೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಟೈಮ್ ಈಗ ಆಲ್ರೆಡಿ ಎಷ್ಟಾಗಿದೆ ಅಂದರೆ ನೋಡ್ಬೋದು, 4:45, 4:50, 5 ಗಂಟೆ ಆಗ್ತಾ ಬರ್ತಾಯಿದೆ. ಎಷ್ಟು 11 ಗಂಟೆಗೇನೋ ಬಿಟ್ಟಿದ್ದು, ಎಲ್ಲೆಲ್ಲೂ ನಿಲ್ಲಿಸ್ತಾ ಇಲ್ಲ. ಟೈಮೇ ವೇಸ್ಟ್ ಮಾಡ್ತಿಲ್ಲ, ಯಾಕಂದರೆ ನಾಳೆ ಹೋಗಿ ಖಾಲಿ ಮಾಡಬೇಕು, ಅದೇ ಉದ್ದೇಶ. ಸುಮ್ಮನೆ ದಿನಗಳು ಮೊನ್ನೆ ಬೇರೆ ಒಂದಿನ ಆಲ್ಟ್ ಆಗ್ಬಿಡ್ತು, ಆಲ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋಕ್ಕಾಗಲ್ಲ. ಇನ್ನೂ ನನಗೆ 110 ಕಿಲೋಮೀಟ್ರ್ ಇದೆ ಮಲೆಬೆನ್ನೂರು. ನಾವು ರೂಟು ಮುಂಚೆ ಎಲ್ಲ ಮರೆಮ್ನಹಳ್ಳಿಯಿಂದ ಇಟಗಿ, ಇದು ಅಗ್ರಿಬೊಮ್ಮನಹಳ್ಳಿ, ಇಟಗಿ, ಹರಪನಹಳ್ಳಿ ಈ ಥರ ಹೋಗ್ತಿದ್ವಿ. ಈ ನಡುವೆ ಆ ರೂಟ್ ಬಿಟ್ಬಿಟ್ಟಿದ್ವಿ. ಆ ರೂಟಲ್ಲಿ ಹೋಗಲ್ಲ, ಆ ರೂಟ್ ಚೆನ್ನಾಗಿಲ್ಲ. ಇವಾಗ ಯಾವ ಥರ ಹೋಗ್ತೀವಿ ಅಂದರೆ ಸೀದಾ ಕೂಡ್ಲಿಗಿಂದ ರೈಟ್ ಹೊಡೆದ್ರೆ ಸೀದಾ ಹರಪನಹಳ್ಳಿ. ಯಾವುದು ಕೊಟ್ಟೂರಿಂದ ಹರಪನಹಳ್ಳಿ ಹೋಗಿ, ಹರಪನಹಳ್ಳಿಯಿಂದ ಅಲ್ಲಿಂದ ತೆಲಗಿ, ಹರಿಹರ, ಮಲೆಬೆನ್ನೂರು ಈ ರೂಟು ಹೋಗೋದು ನಾವು. ಈ ರೂಟು ಸೂಪರ್ ಆಗೈತೆ, ಟಾಪ್ ಆನ್ ಟಾಪು ರೂಟು. ಗಾಡಿ ಹೋಗಿದ್ದೆ ಗೊತ್ತಾಗಲ್ಲ. ಯಾರಪ್ಪ ಮುತ್ತು ಯೂಟ್ಯೂಬ್, ಓಹೋ ಮುತ್ತು ಫೋನ್ ಮಾಡ್ತಾವನೆ ಇವ್ರಿಗೆ. ಅಲ್ಲಿಂದ ಸೀದಾ ನೋಡಿ ಕೊಟ್ಟೂರು ಎಂಟ್ರ್ ಆಗಿದ್ದೀನಿ. ನಮ್ಮ ಮುತ್ತು ತಾವ ಮಾತಾಡ್ಕೊಬಂದು ಇವಾಗ ಕಟ್ಟಾಯ್ತು ಫೋನು. ಇದು ಕೊಟ್ಟೂರು, ಇಲ್ಲಿ ಬೋರ್ಡ್ ಐತೆ ನೋಡಿ ಕೊಟ್ಟೂರು ಅಂತ. ಈ ರೋಡಲ್ಲಿ ಓಡಿಸ್ಬೇಕಂದ್ರೆ ಈ ಗಾಡಿನ ಡೇಂಜರ್ ಒಂದು ಸ್ವಲ್ಪ, ಆದ್ರೆ ಓಡಿಸಿ ಅಭ್ಯಾಸ ಇದ್ದವ್ರು ಯಾವ ಡೇಂಜರ್ ಇಲ್ಲ. ಯಾಕಂದರೆ ಮರಗಳು ಸಿಕ್ಕಾಪಟ್ಟೆ ಮರಗಳು ಇಲ್ಲಿ. ವೈರ್ ಏನು ತಡೆಯಲ್ಲ, ಮರಗಳು ನೋಡ್ಕೊಂಡು ಹೋಗ್ಬೇಕು. ಸೆಂಟ್ರ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಮರಗಳು ತಡೀತವೆ.
ಅಲ್ಲಿಂದ ನಮ್ಮ ಮುತ್ತು ತಾವು ಮಾತಾಡ್ಕೊ ಬಂದೆ, ಇಲ್ಲಾಂದ್ರೆ ವಿಡಿಯೋ ಮಾಡ್ತಿದ್ದೆ, ತೋರಿಸಿದ್ದೆ. ಇವಾಗ ಮುತ್ತದ ಫೋನ್ ಕಟ್ಟಾಯಿತು. ಈಗ ಮುಂದೇನು ಐತೆ, ಮುಂದೇನು ಏಕ ಮರಗಳೇನೆ. ಹಾಂ, ಏನಿಲ್ಲ, ಸೆಂಟ್ರ್ ಮಾಡ್ಕೊಂಡು ಬಿಟ್ಕೊಂಡು ಹೋಯ್ತಾ ಇರ್ಬೇಕು ಅಷ್ಟೇ. ಕೊಟ್ಟು ಇದು ತೇರ್ದು ಕೊಟ್ಟೋರ್ದು ರೋಡ್ ಮಾತ್ರ ಭಾರಿ ಬೇಗ ಸಾಗುತ್ತೆ. ಹರಪನಹಳ್ಳಿ ಬರೋದೇ ಗೊತ್ತಾಗಲ್ಲ ಈ ರೋಡಲ್ಲಿ. ನಾವು ಅದಕ್ಕೆ ಈ ರೋಡಲ್ಲಿ ಬಂದು ನೋಡಿ, ಈಗ ಹೆಂಗೆ ಬಂದೆ ಅನ್ನೋದೇ ಗೊತ್ತಾಗಲಿಲ್ಲ. ಇದರಿಂದ ಕೂಡ್ಲಿಗಿಂದ ಕೊಟ್ಟೂರು ಬಂದಿದ್ದೇ ಗೊತ್ತಾಗಲಿಲ್ಲ. ಈಗ ಇಲ್ಲಿಂದ ಹರಪನಹಳ್ಳಿ ಅಷ್ಟೇ ಹೋಗಿದ್ದೇ ಗೊತ್ತಾಗಲ್ಲ. ರೋಡ್ ಟಾಪ್ ಆನ್ ಟಾಪ್ ಇರ್ತವೆ, ಮರಗಳು ಇರ್ತಾವೆ ಅಷ್ಟೇ. ಸೆಂಟ್ರ್ ಮಾಡ್ಕೊಂಡು ಬಿಡ್ಕೊಂಡು ಹೋಯ್ತಾ ಇರ್ಬೋದು. ಟೀ ಕುಡಿಯೋಣ ಬೇಡ, ಹೋಗೋಣ ಹರಪನಹಳ್ಳಿ ಹೋಗ್ಬಿಡೋಣ. ಕೊಟ್ಟೂರು ಬಸ್ ಸ್ಟ್ಯಾಂಡ್ ಇದು. ಕೊಟ್ಟೂರು ಬಸ್ ಸ್ಟ್ಯಾಂಡ್ ಎಲ್ಲ ಆಲೆ ಟೀ ಅಂಗಡಿಗಳೆಲ್ಲ ಓಪನ್ ಆದವು. ಟೈಮ್ ಆಲೆ ಹೆಚ್ಚು ಕಮ್ಮಿ 5:45. ಎಲ್ಲ ಮರಗಳು ನೋಡಿ, ಇವೆಲ್ಲ ಮರ ತಡಿತವೆ. ಹಿಂಗೆ ರೈಟಲ್ಲೇ ಹೋಗ್ಬೇಕು ಇವೆಲ್ಲ, ಇಲ್ಲಾಂದ್ರೆ ಎಲ್ಲ ಮರಗಳೆಲ್ಲ ಹೊಡಿತವೆ. ಇನ್ನೊಂದು ಮರ ಐತೆ ಅಲ್ಲೊಂದು, ಇಲ್ಲಿ ರೈಟಲ್ಲಿ ಹೋದ್ರೂ ಲೈಟಾಗಿ ಹೊಡಿತೈತೆ ಅದು. ಕರೆಕ್ಟಾಗಿ 5:45. ನನ್ನ ಅನಿಸಿಕೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಮಲೆಬೆನ್ನೂರು ಹೋಗ್ಬಿಡ್ತೀನಿ ಅನ್ಕೊಂಡಿದ್ದೀನಿ. 8-8:15 ಅಷ್ಟೊತ್ತಿಗೆ ಹೋಗ್ಬಿಡೋಣ. ದಾರಿಯಲ್ಲಿ ಮಲಗೋದು ಬೇಡ, ಇನ್ನೇ ನಿದ್ದೆ ಬರಲ್ಲ. ಲೈಟಾಗಿ ನಿದ್ದೆ ಬರ್ತಾಯಿತ್ತು. ನಮ್ಮ ಮುತ್ತು ಫೋನ್ ಮಾಡೋದು ಅದೇ ಟೈಮಲ್ಲಿ. ಇಷ್ಟೊತ್ತು ಮಾತಾಡ್ಕೊ ಬಂದ, ನಿದ್ದೆ ಪದ್ಯ ಎಲ್ಲ ಹೊಡೋಗ್ಬಿಡ್ತು. ನೋಡಿ ಈ ಮರ ನೋಡಿ, ಇವೆಲ್ಲ ರೋಡಿಗೆ ನೋಡಿ. ಇದಂತೂ ನೋಡಿ ಫುಲ್ ರೋಡ್ಗೆ ಕಾಣ್ತೈತಾ ನೋಡಿ, ಎಲ್ಲ ನೋಡಿ ಉಜ್ಕೊಂಡು ಬರ್ತವೆ. ರೈಟ್ ಸೈಡಾಗೆ ಇರಬೇಕು. ಒಟ್ಟಿನಲ್ಲಿ ಈ ರೋಡಲ್ಲಿ ಓಡಿಸ್ಬೇಕಂದ್ರೆ ಮರಗಳು ನೋಡ್ಕೊಂಡು ಓಡಿಸ್ಬೇಕು. ಇಲ್ಲ ಅಂದರೆ ಏನಿಲ್ಲ, ಗೀರ್ಪಲ್ಲೆಲ್ಲ ಹಾರ್ದು ಬಿಸಾಕ್ಬಿಡ್ತವೆ. ನೋಡಿ ಇದು ನೋಡಿ ಹೆಂಗೈತೆ. ಹೋಗೋಣ ಆರಾಮಾಗಿ. ರೋಡ್ ಮಾತ್ರ ಟಾಪ್ ಆನ್ ಟಾಪ್ ರೋಡು. ಇನ್ನೇ ನನ್ನ ಅನಿಸಿಕೆ ಹೌದು ಮರ 6:15ಗೆಲ್ಲ ಹರಪನಹಳ್ಳಿಗೆ ಇರ್ತೀನಿ. 8-8:15 ಬೇಕೇ ಬೇಕು ಟೈಮು. ಆ ಕಡೆ ಸಾಗಲ್ಲ, ಹರಪನಹಳ್ಳಿಯಿಂದ ತೆಲುಗಿವರೆಗೂ ರೋಡ್ ಸಾಗಲ್ಲ. ತೆಲುಗಿಯಿಂದ ಆ ಕಡೆ ಒಂದು ಸ್ವಲ್ಪ ಹರಿಹರದವರೆಗೂ ಸಾಗುತ್ತೆ. ಹರಿಹರ ಸಿಟಿ ಒಳಗೆಲ್ಲ ಒಂದು ಸ್ವಲ್ಪ ಅಲ್ಲೂ ಸಾಗಲ್ಲ ಬೇಗ, ಹಂಸಗಳು ಅವು ಇವು ಅಂದ್ಕೊಂಡು. ಆಮೇಲೆ ಹರಿಹರದಿಂದ ಮಲೆಬೆನ್ನೂರು ರೋಡ್ ಸೀಸನಾಗಿ ಹೋಗಿದ್ದು. ಇವಾಗ ಹೆಂಗೈತೆ ಅಂತ ಗೊತ್ತಿಲ್ಲ. ಚೆನ್ನಮ್ಮ ವೃತ್ತಿ ಹೋದಾಗಲೇ ಗೊತ್ತಾಗೋದು.